ವೀಕ್ಷಕರೇ, ವೃಶ್ಚಿಕ ರಾಶಿಯವರ 2025 ವರ್ಷ ಭವಿಷ್ಯ ಬಹಳ ಕುತೂಹಲ ಇರ್ತಕ್ಕಂತ ಪ್ರಶ್ನೆ. ಯಾಕಂತಂದ್ರೆ ಬಹಳಷ್ಟು ವಿಚಾರಗಳಲ್ಲಿ ಈ ವೃಶ್ಚಿಕ ರಾಶಿಯವರು ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂಥದ್ದು, ಬಹಳಷ್ಟು ಮಹತ್ವಾಕಾಂಕ್ಷೆ ನಿರೀಕ್ಷೆಗಳನ್ನ ಇಟ್ಟುಕೊಂಡಿರ್ತಕ್ಕಂಥದ್ದು. 2025ರಲ್ಲಿ ಅಂದುಕೊಂಡಂತ ಕಾರ್ಯಗಳು ಯಶಸ್ಸಾಗುತ್ತಾ, ಸಾಲ ಸಮಯ ಎಲ್ಲ ದೂರ ಆಗುತ್ತಾ, ಬರುವಂತ ದುಡ್ಡು ಎಲ್ಲ ಬರುತ್ತಾ, ಏನಾದ್ರೂ ಒಂದು ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ, ಹೊಸ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆಯಾ, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗುತ್ತಾ, ಮದುವೆ ಯೋಗದಲ್ಲಿ ಹೇಗಿದೆ, ಬಹಳಷ್ಟು ಇಂತಹ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಅದು ಸರಳವಾಗಿ ಸುಲಭವಾಗಿ ತಿಳಿಸುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಕೊನೆ ತನಕ ನೋಡ್ಬೇಕು ನೀವು ಈ ವಿಡಿಯೋ. ಕೊನೆ ತನಕ ನೋಡಿದ್ರೆ ಕೊನೆಯಲ್ಲಿ ಬಹಳ ಅದ್ಭುತವಾದ ವಿಚಾರಗಳು ಸಿಗುತ್ತೆ, ಜೊತೆಗೆ ಅದ್ಭುತವಾದ ಪರಿಹಾರವನ್ನು ಸಿಗುತ್ತೆ. ಪರಿಹಾರದ ಅವಶ್ಯಕತೆ ನಿಮ್ಗೆ ಬಹಳಷ್ಟಿದೆ. ಇನ್ನು ಈ 2025ರಲ್ಲಿ ಗುರು, ಶನಿ, ರಾಹು, ಕೇತುಗಳ ಗೋಚಾರ ಫಲ ನಿಮಗೆ ಯಾವ ಪ್ರಕಾರದಲ್ಲಿ ಇದೆ ಅನ್ನುವಂತಹ ಅದ್ಭುತವಾದ ವಿಚಾರಗಳನ್ನ ತಿಳಿಸೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ವೃಶ್ಚಿಕ ರಾಶಿಯವರ ತಕ್ಷಣ ಅನುಭವದ ಭಂಡಾರ, ಯಾವತ್ತಿಗೂ ಜ್ಞಾನಿಗಳು, ಸ್ವಾಭಿಮಾನಿಗಳು, ಎಲ್ಲದಕ್ಕಿಂತ ಮುಖ್ಯವಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡತಕ್ಕಂಥದ್ದು. ಯಾಕಂತಂದ್ರೆ ತಪ್ಪು ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ, ತಪ್ಪು ಮಾಡಿದ್ರೆ ಅದನ್ನ ಒಪ್ಕೊಂಡ್ಬಿಡ್ತಕ್ಕಂಥದ್ದು, ತಪ್ಪೇ ಮಾಡದೇ ಇರೋ ಹಾಗೆ ಏನ್ ಮಾಡ್ಬೇಕು ಅದನ್ನೆಲ್ಲವನ್ನೂ ಜಾಗರೂಕರಾಗಿರ್ತಕ್ಕಂಥ ವ್ಯಕ್ತಿತ್ವ. ಹೆಚ್ಚು ಜನರೊಂದಿಗೆ ಬೆರಿಲಿಕ್ಕೆ ಇಷ್ಟಪಡೋದಿಲ್ಲ, ಬೆರೆತ್ರೆ ಅದು ಬಹಳಷ್ಟು ಒಂದು ಒಳ್ಳೆ ಏನಾಗುತ್ತೆ, ಹೆಸರಾಗುತ್ತೆ. ಜೊತೆಗೆ ಈ ವೃಶ್ಚಿಕ ರಾಶಿಯವರ ಒಂದು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಹೆಸರಿರುತ್ತೆ. ಯಾಕಂತಂದ್ರೆ ಇವ್ರದೇ ಆದಂತದ್ದು ಒಂದು ವ್ಯಕ್ತಿತ್ವ ಇರುತ್ತೆ. ಆ ವ್ಯಕ್ತಿತ್ವ ಅದು ಸ್ವಂತ ಬಲದಿಂದ ಬೆಳೆಸ್ಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ಆಗಿರುತ್ತೆ. ಬಹಳ ಕೋಪಗೊಂಡು ಆದಷ್ಟು ಬೇಗನೆ ಆ ಕೋಪವನ್ನು ಶಾಂತವಾಗಿರ್ತಕ್ಕಂಥ ವ್ಯಕ್ತಿ. ಯಾವುದನ್ನು ಕೂಡ ಸ್ವಲ್ಪ ಯೋಚನೆ ಮಾಡಿ ಅದನ್ನ ಅರ್ಥೈಸಿಕೊಂಡು ಆಮೇಲೆ ಮಾತನಾಡ್ತಕ್ಕಂಥ ವ್ಯಕ್ತಿ. ಸಡನ್ ಆಗಿ ದುಡುಕುವಂತಹ ವ್ಯಕ್ತಿ ಅಲ್ಲ. ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು. ಇನ್ನು ಅಪೇಕ್ಷೆ ಪಟ್ಟರೆ ಅದನ್ನ ಪಡೆದುಕೊಳ್ಳುವವರೆಗೂ ಬಿಡುವಂತ ವ್ಯಕ್ತಿಗಳಲ್ಲ. ಅಂದ್ರೆ ಒಮ್ಮೆ ಚಾಲೆಂಜ್ ಮಾಡಿದ್ರೆ, ಒಮ್ಮೆ ಹಠ ತೊಟ್ರೆ ಅದನ್ನ ಪರಿಪೂರ್ಣ ಮಾಡುವವರಿಗೆ ಬಿಡ್ತಕ್ಕಂಥ ವ್ಯಕ್ತಿತ್ವ ಅಲ್ಲ. ಬಹಳ ಛಲವಾದಿಗಳು, ಹಠವಾದಿಗಳು, ಶ್ರದ್ಧೆಯಿಂದ ಮಾಡುವಂತಹ ಕೆಲಸಗಳನ್ನ ಅಭಿವೃದ್ಧಿ ಮಾಡತಕ್ಕಂತಹ ವ್ಯಕ್ತಿ. ಬಹಳಷ್ಟು ಉನ್ನತವಾಗಿರತಕ್ಕಂತ ಭವಿಷ್ಯಕ್ಕೆ ಕಾರಣವಾಗತಕ್ಕಂತಹ ವ್ಯಕ್ತಿತ್ವ. ಆತ್ಮವಿಶ್ವಾಸದಿಂದ ಕೆಲಸ ಮಾಡಿ ಮುಗಿಸ್ತಕ್ಕಂಥ ವ್ಯಕ್ತಿತ್ವ. ಕೆಲವೊಂದ್ಸಲ ಸಾಧ್ಯವಾಗದಿದ್ದರೆ ತಮ್ಮ ಎಲ್ಲಾ ಬಲ ಪ್ರಯೋಗಗಳನ್ನ ಮಾಡಿ ಸಂದರ್ಭವನ್ನ ಸರಿಯಾಗಿ ಅರ್ಥೈಸಿಕೊಂಡು ತಮ್ಮ ಕಾರ್ಯ ಸಾಧನೆ ಮಾಡತಕ್ಕಂಥ ವ್ಯಕ್ತಿತ್ವ. ಪ್ರಾಮಾಣಿಕರಾಗಿರ್ತಕ್ಕಂಥದ್ದು, ಜೊತೆಗೆ ಎಲ್ಲರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥದ್ದು. ಎಂತಹ ಗುಟ್ಟಿನ ವಿಚಾರಗಳನ್ನಾಗ್ಲಿ ಅದನ್ನ ಕ್ಷಣಾರ್ಧದಲ್ಲಿ ಅದನ್ನ ಬಯಲಿಗೆಳಿತಕ್ಕಂತಹ ವ್ಯಕ್ತಿತ್ವ. ಎದುರುಗಡೆ ಇರ್ತಕ್ಕಂಥವ್ರ ಮನಸ್ಸಿನಲ್ಲಿ ಏನ್ ಓಡ್ತಾ ಇದೆ, ಮುಂದೆ ಏನ್ ಆಗಬಹುದು, ಅಥವಾ ಯಾವುದೇ ಕೆಲಸದಲ್ಲಿ ಮುಂದೆ ಏನ್ ನಡೀಬಹುದು ಅನ್ನುವಂಥದ್ದು ಊಹಾಜ್ಞಾನ ಅನ್ನುವಂಥದ್ದು ತುಂಬಾ ಚೆನ್ನಾಗಿರತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಏನಾದ್ರೂ ಲೆಕ್ಕಾಚಾರ ಮಾಡಿದ್ರೆ ಮುಗಿದೋಯ್ತು, ಅಷ್ಟು ಪಕ್ಕ ಪರ್ಫೆಕ್ಟ್ ಆಗಿನೇ ಕೆಲಸ ಮಾಡಿ ಮುಗಿಸ್ತಾರೆ. ಜೊತೆಗೆ ಅಷ್ಟು ವಿಚಾರ ಇರುತ್ತೆ. ಯೋಚನೆಯನ್ನ ರೂಪಿಸಲ್ಲ, ಯೋಚನೆ ರೂಪಿಸಿದ್ರೆ ಅದು ಫೇಲ್ಯೂರ್ ಆಗೋದಕ್ಕೆ ಬಿಡೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವ ವೃಶ್ಚಿಕ ರಾಶಿಯವರ ಬಗ್ಗೆ ಹೇಳ್ತಾ ಹೋದ್ರೆ ಇದು 4-5 ಅವರ್ ಆದ್ರೂ ಮುಗಿಯಲ್ಲ ವಿಡಿಯೋ, ಅಷ್ಟೊಂದು ಇದೆ ಅದ್ರ ಬಗ್ಗೆ ಹೇಳೋದಕ್ಕೆ. ಇನ್ನು ವಿಷಯಕ್ಕೆ ಬರ್ತೀವಿ. 2025 ಈ ಗುರು, ಶನಿ, ರಾಹು, ಕೇತುಗಳ ಪ್ರಭಾವ ನಿಮ್ಮ ಮೇಲೆ ಯಾವ ಪ್ರಕಾರದಲ್ಲಿ ಇದೆ ಅನ್ನುವಂತ ವಿಚಾರವಾಗಿ ತಿಳಿಸೋಣ. ನೋಡಿ, ಮೊದಲಿಗೆ ಗುರುವಿನ ಪ್ರಭಾವ, ಗುರುವಿನ ಅನುಗ್ರಹ 2025ರಲ್ಲಿ ನೋಡಿ, ವೃಷಭ ರಾಶಿಯಲ್ಲಿ ಗುರು ಸಂಚರಿಸತಕ್ಕಂತ ಸಂದರ್ಭದಲ್ಲಿ 7ನೇ ಗುರು ಆಗಿರ್ತಾರೆ. ಈ ಸಂದರ್ಭದಲ್ಲಿ ಬಹಳಷ್ಟು ಅನುಕೂಲಕರವಾದ ಫಲ. ಅಂದ್ರೆ ನಿಮಗೆ ಗುರುವಿನ ಅನುಗ್ರಹ ಚೆನ್ನಾಗಿರುತ್ತೆ, ಆರ್ಥಿಕವಾಗಿರ್ತಕ್ಕಂಥ ಲಾಭ ಇರುತ್ತೆ, ಹಣಕಾಸಿನಲ್ಲಿ ಅಭಿವೃದ್ಧಿ ಇರುತ್ತೆ, ಗಣನೀಯವಾಗಿ ಸುಧಾರಣೆ ಆಗುತ್ತೆ, ಉತ್ತಮ ಆರೋಗ್ಯ ಇರುತ್ತೆ, ಮದುವೆ ಆಗ್ಲಾರ್ದವ್ರಿಗೆ ವಿವಾಹದ ಯೋಗ ಇರುತ್ತೆ, ಸಂತಾನದ ಯೋಗ ಇರುತ್ತೆ ಮಕ್ಕಳಾಗ್ಲಾರ್ದವ್ರಿಗೆ. ಇನ್ನು ಮಕ್ಕಳಿಂದ ಬಹಳಷ್ಟು ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ವ್ಯಾಪಾರ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಗತಿ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಈ ಸಂದರ್ಭದಲ್ಲಿ ಆಕಸ್ಮಿಕವಾದ ಧನಲಾಭದ ಯೋಗಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಅಂದ್ರೆ ಬಹಳಷ್ಟು ಅದ್ಭುತವಾಗಿರತಕ್ಕಂತ ಅನುಕೂಲಕರವಾಗಿರತಕ್ಕಂತ ಫಲಗಳು 2025ರಲ್ಲಿ ಗುರುವಿನ ಪ್ರಭಾವದಿಂದ 7ನೇ ಮನೆಯಲ್ಲಿ ಗುರು ಇರತಕ್ಕಂತ, ಅಂದ್ರೆ ವೃಷಭ ರಾಶಿಯಲ್ಲಿ ಗುರು ಇರುವಂತಹ ಸಂದರ್ಭದಲ್ಲಿ ಬಹಳಷ್ಟು ಅನುಕೂಲಕರವಾದ ಫಲ ಸಿಗುತ್ತೆ. ಇನ್ನು ಅದರ ಜೊತೆಗೆ ಒಂದು ವೇಳೆ ಮಿಥುನ ರಾಶಿಗೆ ಗುರು ಬಂದಾಗ ಏನಾಗುತ್ತೆ ಏನ್ ಫಲ ಸಿಗುತ್ತೆ ಅಂದ್ರೆ 8ನೇಯವನಾಗಿರ್ತಾನೆ. 8ನೇ ಗುರು ಏನಾಗುತ್ತೆ, ಸ್ವಲ್ಪ
ಕೆಲಸದ ಮೇಲೆ ಒತ್ತಡ ಆಗುತ್ತೆ, ಕೆಲಸಕ್ಕೆ ವ್ರತ ತಿರುಗಾಟ ಜಾಸ್ತಿ ಆಗುತ್ತೆ, ಅಲದಾಟ ಜಾಸ್ತಿ ಆಗುತ್ತೆ, ಸ್ವಲ್ಪ ಮನಸ್ಸಿನಲ್ಲಿ ಏನೋ ಒಂಥರ ನೋವು, ಚಿಂತೆ, ಉದ್ವೇಗ, ಕಿರಿಕಿರಿ ಈ ರೀತಿ ಆಗುವಂತ ಸನ್ನಿವೇಶ ಇರುತ್ತೆ. ಕೆಲವೊಂದು ಕುಟುಂಬದಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೆ ಸ್ವಲ್ಪ ಮನಃಶಾಂತಿ ಇರೋದಿಲ್ಲ, ವೈಮನಸ್ಸಿರುತ್ತೆ. ಸ್ವಲ್ಪ ಕೆಲವೊಂದು ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಬೇಕು, ಹಣಕಾಸಿನ ಬಗ್ಗೆ ಎಚ್ಚರಿಕೆ ಇರಬೇಕು, ಕೆಲಸಗಳ ಬಗ್ಗೆನೂ ಕೂಡ ಅನೇಕ ಎಚ್ಚರಿಕೆಗಳನ್ನ ಈ ಸಂದರ್ಭದಲ್ಲಿ ನೀವು ಅನುಸರಿಸಬೇಕಾಗುತ್ತೆ. ಇನ್ನು ಈ 2025ರಲ್ಲಿ ಶನಿ ಮತ್ತು ರಾಹು ಕೇತುಗಳ ಪ್ರಭಾವ ಜೊತೆಗೆ ಪರಿಹಾರ ಏನಿದೆ ಅನ್ನುವಂತಹ ಅದ್ಭುತವಾದ ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸಬೇಕು. ಅಂದ್ರೆ ವಿಡಿಯೋ ಈಗ ಪ್ರಾರಂಭ ಆಗಿದೆ ಅಂತಾನೆ ಹೇಳಬೇಕು. ಇನ್ನ ಈ ವಿಡಿಯೋ ಮುಂದಿನ ಭಾಗ ಹೇಳೋದಕ್ಕಿಂತ ಮೊದಲು ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಮುಂದಿನ ವಿಚಾರ ತಿಳಿಸ್ಕೊಡೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಜಾತಕ ಅಂತಿಂತ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ 80ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರ್ತಕ್ಕಂಥ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು, ಸಮಯ ಇತ್ತು, ಅದ್ರ ಬಗ್ಗೆ ತಿಳಿದಿತ್ತು. ಈಗ ಯಾರಿಗೂ ಸಮಯನೂ ಇಲ್ಲ, ಅದ್ರ ಬಗ್ಗೆ ತಿಳಿದೂ ಇಲ್ಲ. ಅದಕ್ಕಾಗಿ JB ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನೀವು ಕುಳಿತಲ್ಲಿಯೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಉಪಯೋಗ ಮಾಡ್ಕೊಳ್ಳಿ ನಂಬಿಕೆ ವಿಶ್ವಾಸದಿಂದ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ 2025ರಲ್ಲಿ ಶನಿ ಮತ್ತು ರಾಹು ಕೇತುಗಳ ಪ್ರಭಾವ ನಿಮ್ಮ ಮೇಲೆ ಯಾವ ಪ್ರಕಾರದಲ್ಲಿ ಇದೆ ಅನ್ನುವಂತ ಮಾಹಿತಿಯನ್ನ ನೋಡೋದಾದ್ರೆ, ನೋಡಿ, ಶನಿ ಕುಂಭರಾಶಿಯಲ್ಲಿ ಸಂಚರಿಸತಕ್ಕಂತ ಸಂದರ್ಭದಲ್ಲಿ ನಿಮಗೆ 4ನೇವನಾಗಿರುತ್ತಾನೆ. ಅರ್ಧಾಷ್ಟಮ ಶನಿ ಅಂತಾನು ಹೇಳ್ಬೋದು. ಈಗ ಕುಟುಂಬದ ಸ್ವಲ್ಪ ಸೌಖ್ಯದಿಂದ ಕೆಲವೊಂದು ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳಿರುತ್ತೆ. ಧನ ಸಂಪತ್ತನ್ನ ಏನಾಗುತ್ತೆ, ಕೆಲವೊಂದು ವ್ರತ ಖರ್ಚಾಗ್ಬಿಡ್ಬೋದು, ಕೆಟ್ಟ ಕಾರ್ಯಗಳಿಗೆ ಕೆಲವೊಂದು ಸಂದರ್ಭದಲ್ಲಿ ಖರ್ಚಾಗ್ಬೋದು, ಕೆಲವೊಂದು ದುಡ್ಡು ಹಾನಿ ಆಗ್ಬಿಡ್ತಲ್ಲ ಅಂತೇಳಿ ಚಿಂತೆ ಮಾಡ್ಬೋದು, ಅಥವಾ ಜಾಸ್ತಿ ಸಾಲ ಮಾಡ್ಕೊಂಡ್ಬಿಡ್ಬೋದು. ಈ ರೀತಿಗೆ ನೀವು ಕಡಿವಾಣ ಹಾಕ್ಬೇಕಾಗತ್ತೆ. ನಿಮ್ಗೆ ಎಷ್ಟಿದೆ ಅವಶ್ಯಕತೆ ಅಷ್ಟೇ ಮಾಡ್ಬೇಕು. ಅನವಶ್ಯಕವಾದ ಸಾಲ ಮಾಡಬಾರ್ದು. ಹಣಕಾಸಿನ ವಿಚಾರಗಳ ಬಗ್ಗೆ ನೀವು ಎಚ್ಚರಿಕೆ ಇರಬೇಕಾಗತ್ತೆ. ಧನ ಸಂಪತ್ತನ್ನ ನೀವು ಬಹಳಷ್ಟು ಶೇಖರಣೆ ಮಾಡಿ ಇಟ್ಕೋಬೇಕಾಗತ್ತೆ. ಇನ್ನು ಯತ್ನಿಸಿರ್ತಕ್ಕಂಥ ಕೆಲಸಗಳಲ್ಲಿ ಅನೇಕ ವಿಘ್ನಗಳು ಅಥವಾ ದುಷ್ಟ ಕಾರ್ಯಗಳಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ಸ್ವಲ್ಪ ಕೆಟ್ಟ ಜನಗಳು, ಕೆಟ್ಟ ಚಟಗಳು ಈ ರೀತಿ ಇರ್ತವೆ, ಪ್ರೇರೇಪಣೆ ಕೊಡುವಂತ ಸಾಧ್ಯತೆಗಳು ಇರ್ತವೆ. ಅದ್ರ ಕಡೆ ನೀವು ಮನಸ್ಸನ್ನ ಕೊಡಬಾರದು. ನೀವಾಯ್ತು, ನಿಮ್ ಕೆಲಸ ಆಯ್ತು, ನಿಮ್ಮ ಗುರಿ ಎಡೆಗೆ ನೀವು ಚಿತ್ತದಿಂದ ಇರಬೇಕು. ನಿಮ್ಮ ಮನಸ್ಸನ್ನ ಕೆಡಿಸ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ಕೋಬಾರ್ದು. ಇನ್ನು ಸೇವಕ ಜನರಿಂದ, ಅಂದ್ರೆ ನಿಮ್ಮ ಕೆಳವರ್ಗದ ಜನರಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುವಂತ ಸನ್ನಿವೇಶಗಳಿದೆ. ಸುಮ್ನೆ ವಿವಾದದ ಭೀತಿಗಳು, ಸ್ವಲ್ಪ ಅನವಶ್ಯಕವಾಗಿರತಕ್ಕಂತ ಕಿರಿಕಿರಿಗಳು ಇರ್ತವೆ. ಇದ್ರ ಬಗ್ಗೆ ಗಮನ ಹರಿಸಿ. ಆರೋಗ್ಯದ ಬಗ್ಗೆ ಬಹಳಷ್ಟು ಸ್ವಲ್ಪ ಎಚ್ಚರಿಕೆಯನ್ನ ಅನುಸರಿಸತಕ್ಕಂತ ಪ್ರಯತ್ನವನ್ನ ಈ ಹಂತದಲ್ಲಿ ನೀವು ಮಾಡಬೇಕಾಗತ್ತೆ. ಇನ್ನು ಮೀನ ರಾಶಿಯಲ್ಲಿ
ಶನಿ ಪರಮಾತ್ಮ ಸಂಚರಿಸತಕ್ಕಂತ ಸಂದರ್ಭದಲ್ಲಿ 5ನೇಯವನಾಗಿರ್ತಾನೆ, ಪಂಚಮ ಶನಿ ಆಗಿರ್ತಾನೆ. ಸ್ವಲ್ಪ ಇರುತ್ತೆ, ಚಿಂತೆ ಇರುತ್ತೆ, ಮನಸ್ಸಿನಲ್ಲಿ ಏನೋ ಒಂಥರ ಉದ್ವೇಗ ಇರುತ್ತೆ, ಚಿಂತೆ ಇರುತ್ತೆ. ಸ್ವಲ್ಪ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಇರಬೇಕು, ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಬೇಕು, ಕೆಲಸದ ಬಗ್ಗೆ ಎಚ್ಚರಿಕೆ ಇರಬೇಕು, ಜನಗಳ ಬಗ್ಗೆ ಎಚ್ಚರಿಕೆ ಇರಬೇಕು. ಈ ಸಂದರ್ಭದಲ್ಲಿ ಈ ರೀತಿಯಾದಂತ ಎಚ್ಚರಿಕೆಯನ್ನ ನೀವು ಅನುಸರಿಸ್ಕೊಂತ ಹೋದ್ರೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಇದ್ರ ಬಗ್ಗೆ ಬಹಳ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ರಾಹುಕೇತುಗಳ ಪ್ರಭಾವ 2025ರಲ್ಲಿ ಯಾವ ಪ್ರಕಾರದಲ್ಲಿ ಇರುತ್ತೆ ಅಂತ ನೋಡಿದ್ರೆ, ನೋಡಿ, ರಾಹುಕೇತುಗಳು ಮೀನ ರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚರಿಸತಕ್ಕಂತ ಸಂದರ್ಭದಲ್ಲಿ ಕ್ರಮವಾಗಿ 5 ಮತ್ತು 11ನೇ ಸ್ಥಾನದಲ್ಲಿರ್ತಾರೆ. ಆಗ ಕೇತುವಿನಿಂದ ಅನೇಕ ಶುಭಕಾರಕವಾಗಿರ್ತಕ್ಕಂತ ಫಲ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು, ಅನೇಕ ವಿಘ್ನಗಳು ನಿವಾರಣೆ ಆಗ್ತವೆ. ಜೊತೆಗೆ ರಾಹುವಿನಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ. ಮಕ್ಕಳ ವಿಚಾರದಲ್ಲಿ ಒಂದು ಚಿಂತೆ ಇರುತ್ತೆ. ಈ ವರ್ಷ ಏನಾಗುತ್ತೆ, ಮಕ್ಕಳಿಗೆ ಮದುವೆ ಮಾಡ್ಬೇಕು, ಅಥವಾ ಮಕ್ಕಳಿಗೆ ಯಾವುದೋ ಒಂದು ಬಟ್ಟೆ ಬರೆ ಕೊಡಿಸ್ಬೇಕು, ಅಥವಾ ಅವ್ರಿಗೆ ಕೆಲಸ ಕೊಡಿಸ್ಬೇಕು, ಅವ್ರಿಗೆ ಏನೋ ಬೇಕು ಬೇಡದನ್ನ ತಂದು ಕೊಡಬೇಕು. ಈ ರೀತಿಯಾಗಿರ್ತಕ್ಕಂಥ ಒಂದು ಚಿಂತೆ ಮಕ್ಕಳ ವಿಚಾರವಾಗಿರುತ್ತೆ. ಇನ್ನು ಸ್ವಲ್ಪ ಎಜುಕೇಶನ್ ವಿಚಾರದಲ್ಲಿ ಈ ವರ್ಷದಲ್ಲಿ ಮಿಶ್ರವಾಗಿರ್ತಕ್ಕಂಥ ಫಲ ಇದೆ. ಹೆಚ್ಚಿನ ಆಸಕ್ತಿಯನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳು ಓದಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಫಲ ಅನ್ನುವಂಥದ್ದು ಸಿಗ್ತಾ ಇರತಕ್ಕಂಥದ್ದು. ಇನ್ನು ರಾಜಭಯ, ಬಂಧನದ ಭೀತಿ ಇರತಕ್ಕಂಥದ್ದು, ಈ ರೀತಿ ಸುಮ್ನೆ ಅನಾವಶ್ಯಕವಾಗಿರ್ತಕ್ಕಂತಹ ಈ ಕಾನೂನಿಗೆ ಸಂಬಂಧಿಸಿರ್ತಕ್ಕಂತಹ ತೊಡರುಗಳು ಕಂಡು ಬರುವಂತ ಸಾಧ್ಯತೆ ಇರುತ್ತೆ. ಅದನ್ನ ತಾಳ್ಮೆಯಿಂದ ನಿಭಾಯಿಸುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಇನ್ನು ರಾಹುಕೇತುಗಳು ಕುಂಭ ಮತ್ತು ಸಿಂಹ ರಾಶಿಯಲ್ಲಿ ಸಂಚರಿಸತಕ್ಕಂತ ಸಂದರ್ಭದಲ್ಲಿ ನಿಮಗೆ 4 ಮತ್ತು 10ನೇ ಸ್ಥಾನದಲ್ಲಿರ್ತಾರೆ. ಆಗ ಕೌಟುಂಬಿಕವಾಗಿರ್ತಕ್ಕಂತಹ ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ಸಮಸ್ಯೆಗಳು ಇರ್ತವೆ. ನೀವೇನ್ ಮಾಡ್ಬೇಕು, ಆಗಿಂದಾಗ್ಗೆ ಬಗೆಹರಿಸಬೇಕು. ಅದನ್ನ ದೀರ್ಘಕಾಲದವರೆಗೆ ಎಳಿಲಿಕ್ಕೆ ಹೋಗ್ಬಾರ್ದು. ದೀರ್ಘಕಾಲದವರೆಗೆ ಎಳಿತಾ ಹೋದ್ರೆ ಕೆಲವೊಂದು ಸಮಸ್ಯೆಗಳಾಗುವಂತ ಸನ್ನಿವೇಶಗಳಿರುತ್ತೆ. ಜಾಗರೂಕರಾಗಿರಿ. ಇನ್ನು ಸ್ತ್ರೀ ಸಂಬಂಧಿತ ಸಮಸ್ಯೆಗಳು, ಪುರುಷ ಸಂಬಂಧಿತ ಸಮಸ್ಯೆಗಳು, ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಸುಮ್ನೆ ಕಾಂಟ್ರವರ್ಸಿ ಆಗಿರ್ತಕ್ಕಂಥ ಸಮಸ್ಯೆಗಳಿರ್ತವೆ. ಇದ್ರ ಕಡೆನೂ ಕೂಡ ನೀವು ಹೆಚ್ಚಿನ ಗಮನವನ್ನು ಹರಿಸ್ಕೋಬೇಕಾಗತ್ತೆ. ತಂದೆ ತಾಯಿಗಳ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನ ನೀವು ವಹಿಸ್ಬೇಕಾಗತ್ತೆ. ಸ್ವಲ್ಪ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಇರಬೇಕು. ಅಂದ್ರೆ ಈ ವರ್ಷ ಬಹಳ ಒಳ್ಳೆ ಫಲ ಇದೆ, ಆದ್ರೆ ಅಷ್ಟೇ ದೊಡ್ಡ ಸವಾಲುಗಳಿದೆ ಅನ್ನುವಂಥದ್ದಂತೂ ಸತ್ಯ. ಮಿಶ್ರ ಫಲ ಇದೆ. ಆ ಮಿಶ್ರ ಫಲ ಇರುವಂತದ್ದು ನಿಮ್ಮ ಬುದ್ಧಿಶಕ್ತಿಯಿಂದ. ಅಂದ್ರೆ ಈ ವಿಡಿಯೋದುದ್ದಕ್ಕೂ ಹೇಳಿರುವಂತ ಎಚ್ಚರಿಕೆಗಳನ್ನ ನೀವು ಅನುಸರಿಸಿಕೊಂಡು ಒಂದು 50% ಸರಿ ಆಗುತ್ತೆ. ಜೊತೆಗೆ ಒಂದು 50% ನೀವು ದೈವಾನುಗ್ರಹವನ್ನ ಪಡ್ಕೊಂಡು ಪರಿಹಾರಗಳನ್ನ ಮಾಡಿಕೊಂಡು ಒಂದು ಒಳ್ಳೆ 100% ಒಂದು ಒಳ್ಳೆ ಫಲ ಪಡ್ಕೊಳ್ಳೋದಕ್ಕೂ ನಿಮಗೊಂದು ಒಳ್ಳೆ ಅವಕಾಶ ಇದೆ. ಹಾಗಾಗಿ ವಿಡಿಯೋದುದ್ದಕ್ಕೂ ಏನು ಎಚ್ಚರಿಕೆಗಳನ್ನ ತಿಳಿಸಿದ್ದೀವಿ ಅದನ್ನು ನಿಮ್ಮ ಗಮನದಲ್ಲಿ ಇಟ್ಕೊಂಡು ಫಾಲೋ ಮಾಡುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಆಮೇಲೆ ಇನ್ನು ಪರಿಹಾರ ಬೇಕೇ ಬೇಕಲ್ವಾ, ಪರಿಹಾರ ತಿಳಿಸ್ಕೊಡೋಣ. ಅದನ್ನ ಪರಿಹಾರ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಈಗಲೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಒಂದು ಫಲವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಆಗಿದ್ರೆ ಈ ವರ್ಷದಲ್ಲಿ ನೀವೇನ್ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ, ಮೊದಲಿಗೆ ನೀವು ಗುರು ಶಾಂತಿ, ಶನಿ ಶಾಂತಿ, ರಾಹುಕೇತುಗಳ ಶಾಂತಿಯನ್ನ ಮಾಡಿಸ್ಕೋಬೇಕು. ನವಗ್ರಹ ಶಾಂತಿ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಕೂಡ ನಿಮಗೆ ಬಹಳ ಒಳ್ಳೆ ಫಲಗಳು ಸಿಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಪ್ರತಿ ಗುರುವಾರ ಶಿವ ಸಹಸ್ರನಾಮ ಪಠಣ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿ, ದುರ್ಗಾ ಸಪ್ತಶತಿ ಪಠಣ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಹಣೆಯ ಮೇಲೆ ಕೇಸರಿ ತಿಲಕವನ್ನ ಧರಿಸ್ತಕ್ಕಂಥದ್ದು, ಪಶು ಪಕ್ಷಿಗಳಿಗೆ ಆಹಾರವನ್ನ ಹಾಕ್ತಕ್ಕಂಥದ್ದು, ಜೊತೆಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿ ಆಲಯಕ್ಕೆ ದರ್ಶನವನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಖಂಡಿತವಾಗಿ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಶಿವನ ಮತ್ತು ಆಂಜನೇಯ ಸ್ವಾಮಿಯ ಒಂದು ದರ್ಶನವನ್ನ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆ ಫಲ ಸಿಗುತ್ತೆ. ನೋಡಿ, ಇವು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡಬೇಕಾಗಿಲ್ಲ. ನೀವಿರುವಂತ ಪರಿಸ್ಥಿತಿಯಲ್ಲಿನೇ ಮಾಡ್ಕೊಳ್ಳತಕ್ಕಂಥದ್ದು. ಶ್ರದ್ಧೆ ಭಕ್ತಿಯಿಂದ ಮಾಡುವಂತ ಪ್ರಯತ್ನವನ್ನ ಮಾಡಿ ಖಂಡಿತವಾಗಿ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.